ಸ್ನೇಹಿತರೆ, ಅಸ್ಸಾಂ ರೈಫಲ್ನಲ್ಲಿ ಖಾಲಿ ಇರತಕ್ಕಂತಹ ಟಡ್ಸ್ಮನ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಕರೆದಿರ್ತಾರೆ. ಇಲ್ಲಿ ನೋಡ್ಬೋದು 30 ಜನವರಿ 2025ರಂದು ಇದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಮತ್ತು ಸ್ನೇಹಿತರೆ, ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ನೋಡೋದಾದರೆ 22 ಫೆಬ್ರವರಿ 2025ರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಸ್ನೇಹಿತರೆ. ಮತ್ತು ಇದು ಅಪ್ಲಿಕೇಶನ್ ಈಗಾಗಲೇ ಡೇಟ್ ಸ್ಟಾರ್ಟ್ ಆಗೈತಿ. ಮತ್ತು ಕೊನೆಯ ದಿನಾಂಕ ನೋಡ್ಬೋದು ಇಲ್ಲಿ 22 ಮಾರ್ಚ್ 2025ರಂದು ಇದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಇಷ್ಟರೊಳಗೆ ನೀವು ಇದನ್ನು ಅಪ್ಲಿಕೇಶನ್ ಹಾಕಬೇಕು ಸ್ನೇಹಿತರೆ. ಮತ್ತು ನೀವು ಇದನ್ನು ಅಪ್ಲಿಕೇಶನ್ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ. ಕೇವಲ ಪುರುಷರಿಗೆ ಅಷ್ಟೇ ಕೊಟ್ಟಿರುವುದಿಲ್ಲ, ಮಹಿಳೆಯರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಸ್ನೇಹಿತರೆ, ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದು ಬರ್ರಿ. ಇಲ್ಲಿ ನೋಡ್ಬೋದು. ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಯಾವ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೋತಾರೆ ಅಂತ ನೋಡ್ಬೋದು. ಮೊದಲು ನಿಮಗೆ ಫಿಸಿಕಲ್ ಇರ್ತೈತಿ. ಫಿಸಿಕಲ್ ಆದ ನಂತರ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ. ರಿಟರ್ನ್ ಎಕ್ಸಾಮಿನೇಷನ್ ಆದ ಟ್ರೇಡ್ ಇರ್ತೈತಿ. ಟ್ರೇಡ್ ಟೆಸ್ಟ್ ಇರ್ತೈತಿ. ಅದ ನಂತರ ಲಾಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡು ಲಾಸ್ಟ್ ಮೆಡಿಕಲ್ ಇರ್ತೈತಿ. ಈ ರೀತಿಯಾಗಿ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಮೊದಲು ನಿಮಗೆ ಫಿಸಿಕಲ್ ಇರ್ತೈತಿ. ಫಿಸಿಕಲ್ ಏನಾದರೂ ಕ್ವಾಲಿಫೈ ಆದ್ರಂದ್ರೆ ಎಕ್ಸಾಮ್ ಇರ್ತೈತಿ. ಎಕ್ಸಾಮ್ ಕ್ವಾಲಿಫೈ ಆದ್ರಿಂದ ಟ್ರೇಡ್ ಟೆಸ್ಟ್ ಇರ್ತೈತಿ. ಅದಾದ ನಂತರ 4ನೇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತೈತಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಟ್ಟು ಕ್ಲಿಯರ್ ಆದರೆ ನೀವು ಲಾಸ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತೈತಿ. ಮೆಡಿಕಲ್ ಕೂಡ ಫಿಟ್ ಆದ್ರೆ ನಿಮ್ಗೆ ಸೆಲೆಕ್ಟ್ ಮಾಡ್ಕೋತಾರೆ. ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಏಜ್ ನೋಡೋದಾದರೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು. ಇಲ್ಲಿ ಹಲವಾರು ರೀತಿ ಟ್ರೇಡ್ಗಳಿದಾವೆ. ಯಾವ ಟ್ರೇಡ್ಗೆ ಎಟಟ್ ಅಂತ ಮುಂದೆ ತಿಳಿಸ್ಕೊಡ್ತಾನೆ. ಮತ್ತು ಕನಿಷ್ಠ ನೋಡೋದಾದರೆ ಕನಿಷ್ಠ 18 ವರ್ಷ ವಯಸ್ಸು ಇರ್ತೈತಿ. ಗರಿಷ್ಠ ಒಂದೊಂದು ಟ್ರೇಡಿಗೆ ಬೇರೆ ಬೇರೆ ರೀತಿಯಾಗಿ ಇರ್ತಾವೆ, ಅದನ್ನು ಮುಂದೆ ತಿಳಿಸ್ಕೊಡ್ತಾನೆ. ಮತ್ತು ಪ್ಲಸ್ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ. ಇಲ್ಲಿ ನೋಡ್ಬೋದು. SC ST ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷ ವಯಸ್ಸಿನಲ್ಲಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು OBC ವರ್ಗದವರಿಗೆ 3 ವರ್ಷ ವಯಸ್ಸಿನಲ್ಲಿ ಸಡಿಲಿಕೆ ಇರ್ತೈತಿ. ಮತ್ತು ಎಕ್ಸ್ ಸರ್ವಿಸ್ಮೆನ್ದವ್ರಿಗೆ UR 3 ವರ್ಷ ಇರ್ತೈತಿ. ಮತ್ತು ಅದೇ ಎಕ್ಸ್ ಸರ್ವಿಸ್ಮೆನ್ದವ್ರಿಗೆ OBCದವ್ರಿಗೆ 6 ವರ್ಷ, SC STದವ್ರಿಗೆ 8 ವರ್ಷ. ಈ ರೀತಿಯಾಗಿ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ. ಮತ್ತು ಇದಕ್ಕೆ ಹೈಟ್ ನೋಡೋದಾದರೆ ಎಷ್ಟು ಹೈಟ್ ಇದ್ದರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು. ಪುರುಷರದು 170 ಸೆಂಟಿಮೀಟ್ರ್ ಹೈಟ್ ಇರಬೇಕು. ಮತ್ತು ಮಹಿಳೆಯರದು 157 ಸೆಂಟಿಮೀಟ್ರ್ ಹೈಟ್ ಇರ್ತೈತಿ. ಮತ್ತು ಪುರುಷರದು ನಾರ್ಮಲ್ 80 ಸೆಂಟಿಮೀಟ್ರ್ ಚೆಸ್ಟ್ ಇರಬೇಕು. ಎಕ್ಸ್ಪೆಂಡ್ ಮಾಡಿದಾಗ 85 ಸೆಂಟಿಮೀಟ್ರ್ ನಿಮ್ಮದು ಎಕ್ಸ್ಪೆಂಡ್ ಆಗಬೇಕು. ಅದ್ರ ಜೊತೆಗೆ ನಿಮ್ಗೆ ಫಿಸಿಕಲ್ ಯಾವ ರೀತಿಯಾಗಿ ಕಂಡಕ್ಟ್ ಮಾಡ್ತಾರೆ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು. 5 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ ಪುರುಷರದು. ನೀವು 24 ನಿಮಿಷ ಒಳಗೆ ಕಂಪ್ಲೀಟ್ ಮಾಡಬೇಕು. ಮತ್ತು ಮಹಿಳೆಯರದು ನೋಡೋದಾದರೆ ಮಹಿಳೆಯರದು 1.6 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ. ನಿಮಗೆ ಟೈಮಿಂಗ್ ನೋಡೋದಾದರೆ 8 ನಿಮಿಷ 30 ಸೆಕೆಂಡ್ ನಿಮ್ಗೆ ಟೈಮಿಂಗ್ ಇರ್ತೈತಿ. ನೀವು ಅಷ್ಟರೊಳಗೆ ಇದನ್ನು ರನ್ನಿಂಗ್ ಕಂಪ್ಲೀಟ್ ಮಾಡಬೇಕು. ಮತ್ತು ನೀವು ಇದನ್ನು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಕ್ಕೆ ಇವ್ರು ನೋಡ್ಬೋದು. ಇವ್ರು ಅಪ್ಲೈ ಲಿಂಕನ್ನು ಉಪಯೋಗ ಮಾಡ್ಕೊಂಡು ನೀವು ಇದನ್ನು ಅಪ್ಲಿಕೇಶನ್ ಹಾಕಬೇಕು ಸ್ನೇಹಿತರೆ. ಮತ್ತು ಈ ಅಪ್ಲೈ ಲಿಂಕ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರೋದನ್ನು ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ನಿಮ್ಮದೇನಾದ್ರು ಕ್ವಾಲಿಫಿಕೇಷನ್ ಚೆಕ್ ಮಾಡ್ಕೊರಿ. ಕ್ವಾಲಿಫಿಕೇಷನ್ ಏನು ಅಂತ ಈ ವಿಡಿಯೋ ತಿಳಿಸ್ಕೊಡ್ತಾರೆ ಬನ್ನಿ. ಇಲ್ಲಿ ನೋಡ್ಬೋದು ಯಾವ ರೀತಿ ಟ್ರೇಡ್ಗಳು ಅಂತ ನೋಡೋದಾದರೆ ಟೀಚರ್, ರೇಡಿಯೋ ಮೆಕ್ಯಾನಿಕ್, ಲೈನ್ಮನ್, ಇಂಜಿನಿಯರಿಂಗ್, ಮತ್ತು ಪೋಲ್ಸ್ಟರ್, ಡ್ರೈವ್ಸ್ಮನ್, ಪ್ಲಂಬರ್, ಆಪ್ರೇಷನ್ ಥಿಯೇಟರ್, ಫಾರ್ಮಸಿಸ್ಟಿಕ್, ಎಕ್ಸ್ರೇ ಅಸಿಸ್ಟೆಂಟ್, ಈ ರೀತಿಯಾಗಿ ಸಫಾಯಿ, ಈ ರೀತಿಯಾಗಿ ಟೋಟಲಾಗಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ 215 ಹುದ್ದೆಗಳ ಸಂಖ್ಯೆ ಖಾಲಿ ಇರ್ತಾವೆ. ಇದಕ್ಕೆ ಕ್ಯಾಟಗರೈಸ್ನ ಚೆಕ್ ಮಾಡ್ಕೋಬೋದು. ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಕರೆದಿರ್ತಾರೆ ಅಂತ ನೀವು ಏನಾದರೂ ನೋಡ್ಕೋತಿದ್ರಂದ್ರೆ ಈ PDF ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ PDF ಚೆಕ್ ಮಾಡ್ಕೋಬೋದು. PDF ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಸ್ನೇಹಿತರೆ. ಮತ್ತು ನೋಡ್ಬೋದು ಇಲ್ಲಿ ಸಫಾಯಿ ಹುದ್ದೆಗಳಿಗೆ ನೀವು ಪುರುಷರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು. ಮಹಿಳೆಯರಿಗೆ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರುವುದಿಲ್ಲ. ಏಜ್ ಲಿಮಿಟ್ ನೋಡ್ಬೋದು. ಇಲ್ಲಿ ಕನಿಷ್ಠ 18 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಮತ್ತು ಗರಿಷ್ಠ ನೋಡೋದಾದರೆ 23 ವರ್ಷ ವಯಸ್ಸು ಇರ್ತೈತಿ. ಆಗಲೇ ತಿಳಿಸಿಕೊಟ್ಟಂತೆ SC STದವ್ರಿಗೆ 5 ವರ್ಷ ವಯಸ್ಸಿನಲ್ಲಿ ಸಡಿಲಿಕೆ ಇರ್ತೈತಿ. ಮತ್ತು OBCದವ್ರಿಗೆ 3 ವರ್ಷ ವಯಸ್ಸಿನಲ್ಲಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು ವೆಟರ್ನರಿ ಫೀಲ್ಡ್ ಆಫೀಸರ್ಸ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ನೀವು 12ನೇ ತರಗತಿ ಪಾಸಾಗಿರಬೇಕು. ಅದರ ಜೊತೆಗೆ 2 ಇಯರ್ಸ್ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಏಜ್ ಲಿಮಿಟ್ ನೋಡೋದಾದರೆ ಕನಿಷ್ಠ 21 ಮತ್ತು ಗರಿಷ್ಠ 23 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಎಕ್ಸ್ರೇ ಅಸಿಸ್ಟೆಂಟ್ಗೆ ಇದಕ್ಕೂ ಕೂಡ ಪುರುಷರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು. ಮಹಿಳೆಯರಿಗೆ ಇದಕ್ಕೆ ಅವಕಾಶ ಕೊಟ್ಟಿರೋದಿಲ್ಲ. ಇಲ್ಲಿ ನೋಡ್ಬೋದು. ನೀವು 12ನೇ ತರಗತಿ ಪಾಸಾಗಿರಬೇಕು. ಮತ್ತು ಡಿಪ್ಲೊಮಾದಲ್ಲಿ ರೇಡಿಯಾಲಜಿ ಕಂಪ್ಲೀಟ್ ಮಾಡಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ.
ಮತ್ತು ಏಜ್ ನೋಡೋದಾದರೆ ಕನಿಷ್ಠ 18 ವರ್ಷ ಕೊಟ್ಟಿರ್ತಾರೆ, ಗರಿಷ್ಠ 23 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಮತ್ತು ಪ್ಯಾರೆಂಟಿಂಗ್ ಮತ್ತು ಆಪ್ರೇಷನ್ ಥಿಯೇಟರ್ ಮತ್ತು ಇವೆಲ್ಲ ನೀವು ನೋಡ್ಕೋಬೋದು. ಇವು ನೋಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಈ PDF ಏನಾದರೂ ಬೇಕಾಗಿದ್ರೆ ಇದು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತನು, ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ನೋಡ್ಬೋದು ಪ್ಲಂಪರ್ ಹುದ್ದೆಗಳಿಗೆ ನೀವು 10ನೇ ತರಗತಿ ಪಾಸಾಗಿರ್ಬೇಕು. ಅದ್ರ ಜೊತೆಗೆ ನಿಮ್ದು ಪ್ಲಂಪರ್ ಟ್ರೇಡ್ ಸರ್ಟಿಫಿಕೇಟ್ ಅಂದ್ರೆ ಸರ್ಟಿಫಿಕೇಟ್ ಏನಾದರೂ ನಿಮ್ಮ ಹತ್ತಿರ ಇತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಎಲೆಕ್ಟ್ರಿಕಲ್ ಸೇಮ್ ಅದೇ ರೀತಿಯಾಗಿ ಡಿಗ್ರಿ ಕಂಪ್ಲೀಟ್ ಮಾಡಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ನಿಮ್ದು ಸರ್ಟಿಫಿಕೇಟ್ ಇರಬೇಕು. ಈ ಟ್ರೇಡ್ ಅದು ನಿಮ್ಗೆ ಏನಾದ್ರು ಸರ್ಟಿಫಿಕೇಟ್ ಇದ್ದು ಅಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಸ್ನೇಹಿತರೆ. ಮತ್ತು ಇದ್ರ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತನು, ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ನೋಡ್ಬೋದು ಒಂದೊಂದು ಪುರುಷರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಲೈನ್ಮನ್ ಫೀಲ್ಡು, ಎಂಜಿನಿಯರಿಂಗ್, ಎಲೆಕ್ಟ್ರಿಷಿಯನ್, ರಿಕವರಿ ವೆಹಿಕಲ್, ಮೆಷಿನ್, ಅಪ್ ಹೋಲ್ಸ್ಟರ್ ಇವೆಲ್ಲಕ್ಕೂ ಕೂಡ ಪುರುಷರಿಗೆ ಮಾತ್ರ ಅವಕಾಶನ ಕೊಟ್ಟಿರ್ತಾರೆ. ಇದಕ್ಕೆ ನೀವು ಪುರುಷರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಏಜ್ ಲಿಮಿಟ್ ನೋಡ್ಕೋಬೋದು. ಈ PDF ಕೊಟ್ಟಿರ್ತನು, ಅಲ್ಲಿ ಹೋಗಿ ಚೆಕ್ ಮಾಡ್ಕೋರಿ. ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ.